ನಮಸ್ಕಾರ. ಮಹಾಸಮರ ನ್ಯೂಸ್ ಕರ್ನಾಟಕ 24/7 ನ್ಯಾಯದ ಪರ ನಮ್ಮ ಧ್ವನಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ದೇಗಿನಾಳ ಗ್ರಾಮದ ಪ್ರೊಫೆಸರ್ ಬಿ ಕೃಷ್ಣನ್ನ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಾಖಾ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಅಶೋಕ್ ಭೀಮ್ಶಿ ಕೊರವೆರ ಅವರ ಅಧ್ಯಕ್ಷತೆಯಲ್ಲಿ 23 ಪದಾಧಿಕಾರಿಗಳ ದೇಗಿನಾಳ ಶಾಖಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಇದೇ ಸಮಯದಲ್ಲಿ ರಿಯಾಜ್ ಕೆ ಮುಲ್ಲಾ, ಮೈಬೂಸಾ ಬಾ ಗವಾನ್, ರಂಜಾನ್ ಹಾ ಮರಾ, ಖಾಜಾಸಾಬ್ ಬಿ ಮುಲ್ಲಾ, ರಿತಿಕ್ ಪವಾರ್, ನಾಗೇಶ್ ವಾಲಿಕಾರ್, ಶಿವಾನಂದ್ ಚಿಮ್ಮಲಗಿ, ಸದಾನಂದ ಪಡಸಲಿಗಿ, ಸಂಘಟನೆಯ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮಹಾಸಮರ ನ್ಯೂಸ್ ಕರ್ನಾಟಕ 24/7 ನ್ಯಾಯದ ಪರ ನಮ್ಮ ಧ್ವನಿ. ಅತ್ತಂದು ನಮ್ಮ ರಿಯಾಜ್ ಅವರು ಸಂಘಟನೆದಾಗ ಕೂಡ್ತೀನಿ ಅಂತಂದಾಗ ನನಗೆ ಖುಷಿ ಆಯಿತು. ಪ್ರತಿಯೊಬ್ಬರು ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಮಾಡ್ಯಾರ. ಬಿ ಕೃಷ್ಣಪ್ಪ ಸ್ಥಾಪಿತ ಈ ಬನದಾಗ ನನ್ನೊಂದು ಖುಷಿನ ಕರ್ಕೊಂಡಾರ, ಬೆಳೆಸ್ಯಾರ. ಇನ್ನು ಬಾಗೇವಾಡಿ ಸುತ್ತಮುತ್ತ ಹಳ್ಳಿ ಪ್ರತಿಯೊಂದು ಹಳ್ಳಿ ಒಳಗೆ ಈ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀನಿ. ಕರೆ ಎಲ್ಲಿ ಅನ್ಯಾಯ ಆಗಿರ್ತದ ಅಲ್ಲಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಕೊಡ್ತೀನಿ. ಪ್ರತಿಯೊಂದು ಯಾವಾಗಕ್ಕೆ ಏನೇ ಒಂದು ತೊಂದರೆ ಆದರೂ ನಮ್ಮ DSS ಸಂಘಟನೆ ಭಾಳ ಸಿದ್ಧಾಂತ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಿದ್ಧಾಂತ. ಇಡೀ ಜಗತ್ತಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೆಸರು ಯಾರ್ಯಾರು ಬಳಸೋದು ಗೊತ್ತಿಲ್ಲ, ಇಡೀ ಜಗತ್ತೇ ಬಳಸಾಕತ್ತದ. ಆದ್ರೆ ನಮ್ಮ ಇಡೀ ಒಂದೇ ಸಮಾಜಕ್ಕಲ್ಲ, ಎಲ್ಲಾ ಸಮಾಜಕ್ಕೂ ಯಾರಿಗೇ ತೊಂದರೆ ಆಯ್ತಪ್ಪ ಅಂದ್ರೆ ನಾವು ಎದ್ದಿರ್ತೇವೆ. ಎಲ್ಲ ಹಳ್ಳಿಗಳಿಗೂ ಕೂಡ ಈ ಸಂಘಟನೆ ಬೆಳೆಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ಬಸವನ ಬಾಗೇವಾಡಿ ಇವರ ಸಂಯುಕ್ತ ಆಶ್ರಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದೇಗಾಳ ಗ್ರಾಮದ ಗ್ರಾಮ ಘಟಕದ ಪದಾಧಿಕಾರಿಗಳ ನೇಮಕ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜದ ನೆಚ್ಚಿನ ಯುವ ನಾಯಕರು, ಹೋರಾಟಗಾರರಾಗಿರ್ತಕ್ಕಂಥ ಬಸವನ ಬಾಗೇವಾಡಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಸೂರ್ಯವರು ಈಗ ತಾನೇ ನೂತನ ದೇಗಾಳ ಗ್ರಾಮ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಲಿ ಮೈರಾಬಿ ಹಾಗೂ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ರಾಮಚಂದ್ರ ಪಡಸಲಿಗಿಯವರೇ ಹಾಗೂ ಅಲ್ಪಸಂಖ್ಯಾತರ ಘಟಕದ ಹಿರಿಯರಾಗಿರ್ತಕ್ಕಂಥ ಆ ಸಮಾಜದ ಒಬ್ಬ ಉತ್ತಮ ಮುಖಂಡರಾಗಿರ್ತಕ್ಕಂಥ ಕಾಜೋಳ ಆ ಊರಿನ ಹಿರಿಯರಾಗಿರ್ತಕ್ಕಂಥ ಕಾಜೇಸಾಬ್ ಅವರೇ ಹಾಗೂ ಈ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಖಂಡರು ಆಗಿಕೊಂಡು ನನ್ನ ಎಲ್ಲ ದಲಿತ ಬಂಧು ಭಗಿನಿ, ಇವತ್ತಿನ ದಿವಸ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಯಾಕೆ ಅಂದ್ರೆ ಇವರು ದೀನ ದಲಿತರ ಒಂದು ಅಭಿವೃದ್ಧಿಗಾಗಿ ಹಗಲಿರುಳು ದುಡಿತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪ ಅವರು. ಏನಾಗಿತ್ತಪ್ಪ ಅಂದ್ರೆ ಮೊದಲು ದಲಿತ ಸಂಘರ್ಷ ಸಮಿತಿ ಮೊದಲ ಪೂರ್ವದಲ್ಲಿ ದಲಿತ ಪ್ಯಾನಲ್ ಅಂತಕ್ಕಂಥದ್ದು ಒಂದು ಸಂಘಟನೆಯೊಂದಿಗೆ ಪ್ರಾರಂಭವಾಗಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತರು ಏನಾಗಿದ್ದರು, ಒಬ್ಬ ಪೌರ ಕಾರ್ಮಿಕರ ಮಗ ಆಗಿದೆ. ಹಾಗಾಗಿ ಆ ಪೌರ ಕಾರ್ಮಿಕರ ಮಗ ನನ್ನ ಜನಾಂಗಪ್ರಿಯ. ಯಾಕಪ್ಪ ಅಂದ್ರೆ ಎಲ್ಲಿ ಹೋದಲ್ಲಿ ಮೂಢನಂಬಿಕೆಗಳು, ಜಾತಿ ವ್ಯವಸ್ಥೆ, ಆಮೇಲೆ ಕೊಲೆ, ದರೋಡೆ ಇಂಥ ಎಲ್ಲ ವಿರುದ್ಧ ಮೆಟ್ಟಿ ನಿಂತವ್ರು ಯಾರಪ್ಪ ಅಂದ್ರ ದೇವದಾಸಿ ಪದ್ಧತಿ, ಇಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ನಿಂತವ್ರು ಯಾರಪ್ಪ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ.